ಸೂರಜ್ ರೇವಣ್ಣ ಅವರನ್ನ ಇದೀಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಖಾಕಿ ಪಡೆ ಅವ್ರನ್ನ ಜಡ್ಜ್ ಮುಂದೆ ಎನಿ ಮೊಮೆಂಟ್ ಹಾಜರುಪಡಿಸ್ತಾರೆ. ಅನಂತರ ಜಡ್ಜ್ ಅವರನ್ನ ಕಸ್ಟಡಿಗೆ ಕೊಡ್ತಾರೆ. ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ ಏನು ಎತ್ತ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ಎನಿ ಮೊಮೆಂಟ್ ಸೂರಜ್ ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಬಹುದು. ಕಾಮಕಾಂಡದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತ ಸೂರಜ್ ರೇವಣ್ಣ ಅವ್ರನ್ನ ಇದೀಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಕೇಸಲ್ಲೂ ಅಷ್ಟೇ, ದರ್ಶನ್ ಕೇಸಲ್ಲಿ ಆದ ಹಾಗೇನೆ ಇದರಲ್ಲೂ ಬಹಳ ಕ್ವಿಕ್ ಆಗಿ ತನಿಖೆ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೆಚ್ಚಿನ ವಿಚಾರಣೆಗಾಗಿ ಇದೀಗ ಬೆಂಗಳೂರಿನತ್ತ ಸೂರಜ್ ರೇವಣ್ಣ ಅವರನ್ನ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗಕಾಮದ ಆರೋಪ ಬಂದಿದೆ. ಯಾವುದೇ ಕ್ಷಣದಲ್ಲಿ ಸೂರಜ್ ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಬಹುದು. ಹೆಚ್ಚಿನ ವಿಚಾರಣೆಗಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಯಾಕಂತಂದ್ರೆ ಬಹುಶಃ ಈ ಪ್ರಕರಣದಲ್ಲಿ, ಈ ಹಿಂದಿನ ಪ್ರಕರಣಗಳ ಹಾಗೇನೆ ಈ ಪ್ರಕರಣದಲ್ಲೂ ಕೂಡ ಇದು ಹೈ ಪ್ರೊಫೈಲ್ ಪ್ರಕರಣ ಆಗಿರುತ್ತೆ. ಹಾಗಾಗಿ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಅನೇಕ ವಿಚಾರಗಳಿರ್ತವೆ. ಹಾಗಾಗಿ ಮತ್ತೆ ಇದರಲ್ಲಿ ಹಾಕಿರೋ ಸೆಕ್ಷನ್ಸ್ ಕೂಡ ಬಹಳ ಇಂಪಾರ್ಟೆಂಟ್. ಆಲ್ ರೈಟ್, ಇನ್ನಷ್ಟು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯದ ವಿಚಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ ಆ ಆರೋಪದಲ್ಲಿ ಜಡ್ಜ್ ಮುಂದೆ ಸೂರಜ್ ರೇವಣ್ಣ ಅವರನ್ನ ಹಾಜರುಪಡಿಸ್ತಾರೆ. ಹಾಗಾದ್ರೆ ಸೂರಜ್ ರೇವಣ್ಣ ಕೂಡ ಅಂಡರ್ ಆಗ್ತಾರಾ? ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಸೂರಜ್ ಹಾಜರು. ಏನಾಗತ್ತೆ? ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸುವ ಸಾಧ್ಯತೆ ಇದೆ. ಜಡ್ಜ್ ಮುಂದೆ ಹಾಜರುಪಡಿಸಿ ಪೊಲೀಸರು ಡೆಫಿನೆಟ್ಲಿ ವಶಕ್ಕೆ ಕೇಳ್ತಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಸೂರಜ್ ಲಾಕ್ ಆಗ್ತಾರಾ? ಹಾಕಿರೋ ಸೆಕ್ಷನ್ಸ್ ಆಲ್ರೆಡಿ ಯಾವ ಸೆಕ್ಷನ್ಸ್ ಅಡಿಯಲ್ಲಿ FIR ದಾಖಲಾಗಿದೆ ಅನ್ನೋದನ್ನ ನೋಡ್ತಾ ಇದ್ರೆ ಸಾಕಷ್ಟು ಗಂಭೀರವಾಗಿರ್ತಕ್ಕಂಥ ಸೆಕ್ಷನ್ಗಳು. ಸೆಕ್ಷನ್ 370 ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 7506 ಸೆಕ್ಷನ್ 34 ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಗಂಭೀರವಾದ ಸೆಕ್ಷನ್ಗಳು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ದೇವಿತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದೇವಿತ್, ಈಗೇನ್ ನಡೀತಾ ಇದೆ? ಕರ್ಕೊಂಡು ಬರ್ತಾ ಇದ್ದಾರಾ? ಈ ಇಡೀ ಪ್ರಕರಣದ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ಲಭ್ಯ ಇದೆಯಾ? ಏನಿದೆ ನಿಮ್ಮ ಹತ್ರ ಮಾಹಿತಿ? ಎಸ್ ಶ್ರೀಲಕ್ಷ್ಮಿ, ಈಗ ನೋಡಿ ನೆಲಮಂಗಲ ಹತ್ತತ್ರ ನೆಲಮಂಗಲ ದಾಟಿ ಆಗಿದೆ ಅನ್ನುವಂತ ಡೀಟೇಲ್ಸ್ ಈಗ ಸಿಗ್ತಾ ಇರೋದು. ನಾವು ಕೂಡ ಅವ್ರನ್ನೇ ಫಾಲೋ ಅಪ್ ಮಾಡ್ತಾ ಇದೀವಿ. ಮತ್ತೊಂದು ಕಡೆ ನೋಡಿ, ನೀವು ಹೇಳ್ತಾ ಇದ್ರಿ ಅವರನ್ನ ಜಡ್ಜ್ ಬಳಿ ಕರೆದುಕೊಂಡು ಹೋಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು, ಕೆಲವೇ ನಿಮಿಷಗಳಲ್ಲಿ ಈಗ ಜಡ್ಜ್ ಬಳಿ ಅವ್ರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಸಾಕಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ನೀವು ಹೇಳ್ತಾ ಇದ್ರಿ ಸೆಕ್ಷನ್ ಗಳನ್ನ ಹೇಳ್ತಾ ಇದ್ರಿ, ಅದರಲ್ಲಿ 377 ನಾನ್ ಬೇಲಬಲ್ ಆಗಿರೋದ್ರಿಂದ, ಮತ್ತಷ್ಟು ಈ ಒಂದು ಸೀರಿಯಸ್ ಆಗಿರೋದ್ರಿಂದ, ಗಂಭೀರ ಆಗಿರೋದ್ರಿಂದ ಆದಷ್ಟು ಬೇಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. 6 ಗಂಟೆ ಒಳಗಡೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿ ಅವರ ವಕೀಲರು ಕೂಡ ಹೇಳಿದ್ರು. 6 ಗಂಟೆ ಒಳಗಡೆ ಅವ್ರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅಂತ ಹೇಳಿ. ಈಗ ಸಮಯ 6:03 ಆಗಿದೆ. ಇನ್ನೇನು ಬೆಂಗಳೂರು ಸಿಟಿಗೆ ಈಗಾಗಲೇ ಏನು ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗ್ತಿರುವಂತ ವಾಹನ ಎಂಟರ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಕ್ಕೂ ಮುಂಚಿತವಾಗಿ ಮತ್ತಷ್ಟು ಬಂದಂತ ಮಾಹಿತಿ ಏನಂದ್ರೆ, ಮೊದಲಿಗೆ ಅವ್ರನ್ನ CID ಆಫೀಸ್ ಬಳಿ ಕರೆದುಕೊಂಡು ಹೋಗಲಾಗುತ್ತೆ ಅನ್ನುವಂತ ಒಂದು ಈಗಷ್ಟೇ ಬಂದಂತ ಒಂದು ಮೂಲಗಳಿಂದ ಬಂದಂತ ಮಾಹಿತಿ. ಆದ್ರೆ ನೋಡ್ಬೇಕು ಅಲ್ಲಿಗೆ ಹೋಗ್ತಾರಾ ಅಥವಾ ನೇರವಾಗಿ ಜಡ್ಜ್ ಬಳಿ ಹೋಗ್ತಾರಾ, ಕೋರ್ಟ್ಗೆ ಹೋಗ್ತಾರಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ ಶ್ರೀಲಕ್ಷ್ಮಿ. ರೈಟ್, ಇನ್ನೊಂದು ಟೆಕ್ನಿಕಲ್ ಪ್ರಶ್ನೆ ಇದೆ, ಮೋಸ್ಟ್ಲಿ ಅದನ್ನು ನಾವು ಕಾದು ನೋಡ್ಬೇಕಾಗತ್ತೆ ಅಂತ ಅನ್ಸುತ್ತೆ. ದಿವ್ಯತ್, ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಕೊಟ್ರೆ ಡೈರೆಕ್ಟ್ಲಿ CID ಅವ್ರನ್ನ ಟೇಕ್ ಓವರ್ ಮಾಡತ್ತಾ ಅಥವಾ ಪೊಲೀಸ್ ಕಸ್ಟಡಿನಲ್ಲಿ ಇರ್ತಾರಾ, ಏನು ಅಂತ ನೆಕ್ಸ್ಟ್? ಈ ಒಂದು ಪ್ರಕರಣವನ್ನ CIDಗೆ ಕೊಟ್ಟಿರೋದ್ರಿಂದ ನೋಡ್ಬೇಕು. ಈಗ ಹೋಗ್ತಿರುವಂತ ಸಕಲೇಶ್ಪುರ DYSP ಪ್ರಮೋದ್ ಇದಾರಲ್ಲ, ಅವ್ರೀಗ ಅಂದ್ರೆ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತದ್ದು ಈಗ ಸದ್ಯಕ್ಕೆ. ಆದ್ರೆ ಬೆಂಗಳೂರಿಗೆ ಬಂದಂತ ನಂತರದಲ್ಲಿ CIDಗೆ ಅವರನ್ನ ಕೊಡಲಾಗುತ್ತಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡಲಾಗುತ್ತಾ ಅಂತ. ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಕೊಟ್ರೆ ಮತ್ತೆ ಅವರು ಹೊಳೆನರಸೀಪುರಕ್ಕೆ ಬರುವಂತ ಸಾಧ್ಯತೆ ಇರುತ್ತೆ. ಮತ್ತಷ್ಟು ತನಿಖೆ ಮಾಡುವಂತದ್ದು ಮಹಾಜರ ಪ್ರಕ್ರಿಯೆಗಳು ನಡೆಯಲಿವೆ. CIDಗೆ ಕೊಟ್ರೆ ಯಾವ ರೀತಿ, ಯಾವ ಹಂತದಲ್ಲಿ, ಯಾವ ತೀವ್ರತೆಯನ್ನ ಪಡೆದುಕೊಳ್ಳುತ್ತೆ ಈ ಒಂದು ತನಿಖೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿವಿತ್ ಡೀಟೇಲ್ಸ್ಗಾಗಿ.
2 ದಿನಗಳ ಹಿಂದೆ ಸೂರಜ್ ರೇವಣ್ಣ ಅವರ ವಿರುದ್ಧ ಗಂಭೀರವಾದಂಥ ಆರೋಪವೊಂದು ಕೇಳಿಬಂತು. ಸಲಿಂಗ ಕಾಮದ ಆರೋಪ, ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂತು. ಮೊದಲಿಗೆ ಕೇವಲ ಆರೋಪ ಕೇಳಿಬಂತು, ಕೇಸ್ ಇನ್ನೂ ರಿಜಿಸ್ಟರ್ ಆಗಿರಲಿಲ್ಲ. ಆವತ್ತು ಆರೋಪ ಕೇಳಿ ಬಂದ ನಂತರದಲ್ಲಿ ಸಂತ್ರಸ್ತ ಸಾರ್ವಜನಿಕರ ಮುಂದೆ ಅಂದರೆ ಮಾಧ್ಯಮಗಳ ಮುಂದೆ ಬಂದರು. ಅವ್ರಿಗೆ ಏನು ನಡೀತು ಅನ್ನೋದನ್ನು ಕೂಡ ಹೇಳ್ಕೊಂಡ್ರು. ಅನಂತರದಲ್ಲಿ ಪೊಲೀಸ್ ಗಮನಕ್ಕೆ ಈ ವಿಚಾರ ಬಂತು. ಆದರೆ ಆಗಿನ್ನೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರಲಿಲ್ಲ. ಅನಂತರದಲ್ಲಿ ಗೃಹ ಇಲಾಖೆಗೆ ಕಂಪ್ಲೇಂಟ್ ಮಾಡಿದ್ರು. ಇದೀಗ ಪ್ರಕರಣ CID ಬಾಗಿಲಿಗೆ ಬಂದು ನಿಂತಿದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇಡೀ ಪ್ರಕರಣದಲ್ಲಿ.